ಎಲ್ರಿಗೂ ನಮಸ್ಕಾರ. ನಮ್ಮ ಅಡಿಗೆ ಸ್ಟೋರೀಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಪ್ರತಿದಿನ ಮಾಡುವ ಅಡಿಗೆಯಲ್ಲಿ ಉಪಯೋಗಿಸುವ ಮಸಾಲೆ ಪೌಡರ್ನ ಹೇಗೆ ಮಾಡ್ಕೊಳ್ತಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಆ ಪಾತ್ರೆ ಬಿಸಿಯಾದ ನಂತರ ಅರ್ಧ ಬೌಲ್ನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ 1/4 kg ಒಣಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಮಸಾಲ ಪೌಡರ್ ಬೇಕು ಅನ್ನೋ ಹಾಗಿದ್ರೆ ನೀವು ಜಾಸ್ತಿ ಮೆಣಸನ್ನು ಹಾಕ್ಕೋಬೋದು. ನನಗೆ ಇಲ್ಲಿ ಸ್ವಲ್ಪ ಮಸಾಲೆ ಬೇಕಾಗಿರೋದ್ರಿಂದ ನಾನು 1/4 kg ಆಗೋಷ್ಟು ಒಣಮೆಣಸನ್ನು ತೊಗೊತಾ ಇದ್ದೀನಿ. ಇವಾಗ ಮೆಣಸನ್ನು ಗರಿ ಗರಿಯಾಗುವಷ್ಟು ಹುರ್ಕೋಬೇಕು. ಇವಾಗ ಮೆಣಸನ್ನು ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಅರ್ಧ ಬೌಲ್ ಆಗೋಷ್ಟು ಧನಿಯಾನ ಹಾಕ್ಕೊತಾ ಇದ್ದೀನಿ. ಧನಿಯಾನು ಕೂಡ ಮೆಣಸಿನ ಜೊತೆಗೇ ಹುರ್ಕೋಬೇಕು. ಇವಾಗ ನಾನು ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇವಾಗ ನಾನು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಇವಾಗ ನಾನು 1 ಸ್ಪೂನ್ ಆಗುವಷ್ಟು ಆಲ್ರೆಡಿ ಹುರ್ಕೊಂಡಿರುವಂತಹ ಕಾಳುಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ನಾನಿಲ್ಲಿ 1/4 ಟೀ ಸ್ಪೂನ್ ಅರಿಶಿನ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಹುರಿದಾದ ನಂತರ ಸ್ವಲ್ಪ ಹೊತ್ತು ಬಿಸಿ ಆರಿ ಬಿಡಬೇಕು. ಹುರಿದಿರುವಂತಹ ಪದಾರ್ಥಗಳೆಲ್ಲವೂ ತಣ್ಣಗಾದ ನಂತರ ನಾನಿಲ್ಲಿ ಪುಡಿ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ತಣ್ಣಗಾಗಲು ಬಿಡಬೇಕು. ಅದಕ್ಕೆ ನಾನು ಈ ಪೌಡರ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈಗ ಸಿಂಪಲ್ ಆಗಿ ಪ್ರತಿದಿನ ಉಪಯೋಗಿಸುವ ಮಸಾಲ ಪೌಡರ್ ರೆಡಿಯಾಗಿದೆ. ಈ ಒಂದು ಮಸಾಲೆ ಇದ್ದರೆ ಸಾಕು, ನಮ್ಮ ಪ್ರತಿದಿನದ ಅಡುಗೆಯನ್ನು 10 ನಿಮಿಷದಲ್ಲೇ ರೆಡಿ ಮಾಡಬಹುದು. ನೀವು ಕೂಡ ಈ ಸಿಂಪಲ್ ಮಸಾಲ ಪೌಡರ್ನ ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.